ಎನ್ಜಿಒ ಒಂದರಲ್ಲಿ ಕೆಲಸ ಮಾಡ್ತಿದ್ದ ಆ ಹೆಣ್ಮಗಳು ತಾನಾಯ್ತು ತನ್ನ ಸಂಸಾರ ಆಯ್ತು ಅಂತಿದ್ಲು. ಸಂಸ್ಥೆ ಕಡೆಯಿಂದ ಕಾರ್ಯಾಗಾರ ಇದೆ ಅಂತ ಹೋದವಳು ಅಲ್ಲೇ ಹೆಣವಾಗಿದ್ದಾಳೆ. ಸ್ವಿಮ್ಮಿಂಗ್ ಪೂಲ್ಗೆ ಇಳಿದವಳು ಹೆಣವಾಗಿ ಮೇಲ್ ಬಂದಿದ್ದಾಳೆ. ಸ್ವಿಮ್ಮಿಂಗ್ ಪೂಲ್ಗೆ ಇಳಿದವಳು ದುರಂತ ಅಂತ್ಯ. ಸಹೋದ್ಯೋಗಿಗಳ ಕಣ್ಮುಂದೆಯೇ ಹೋಯಿತು ಪ್ರಾಣ. ಭಗವಂತ ಅನಿಸಿಕೊಂಡವ ಎಲ್ಲೆಲ್ಲೆಲ್ಲ ಹೊಂಚು ಹಾಕಿ ಕೂತಿರ್ತಾನೆ ನೋಡಿ. ಇಂಥದ್ದೊಂದು ಜಾಗದಲ್ಲಿ ಸಾವು ಬರುತ್ತೆ. ಈ ಸ್ಥಳದಲ್ಲಿ ಪ್ರಾಣ ಹೋಗುತ್ತೆ ಅಂತ ಯಾರೂ ಅಂದಾಜು ಮಾಡಿರಲ್ಲ. ಅಂಥ ಜಾಗದಲ್ಲೇ ಯಮರಾಯ ಕೇಕೆ ಹಾಕ್ಬಿಡ್ತಾನೆ. 1 ನಿಮಿಷದ ಹಿಂದೆ ನಮ್ಮ ಜೊತೆ ಖುಷಿಯಾಗಿದ್ದವರನ್ನ ಕ್ಷಣ ಮಾತ್ರದಲ್ಲೇ ಕಣ್ಮರೆ ಮಾಡಿಬಿಡ್ತಾನೆ. ಈ ಹೆಣ್ಮಗಳ ವಿಷಯದಲ್ಲಿ ಆಗಿದ್ದು ಇದೆ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಾಡೋದಕ್ಕೆ ಹೋದವಳು ಅಲ್ಲೇ ಉಸಿರು ಚೆಲ್ಲಿದ್ದಾಳೆ. ಸಹೋದ್ಯೋಗಿಗಳ ಜೊತೆ ನೀರಿಗೆ ಇಳಿದವಳು ಹೆಣವಾಗಿ ಮೇಲೆ ಬಂದಿದ್ದಾಳೆ. ಈ ಹೆಣ್ಮಗಳ ಹೆಸರು ರೇಖಾ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಗಿ ನಿವಾಸಿ. ಗಂಡ ಹೆಂಡತಿ 2 ಮಕ್ಕಳು. ನೆಮ್ಮದಿಯ ಸಂಸಾರ ಇವರದ್ದು. ರೇಖಾ FES ಅನ್ನೋ ಎನ್ಜಿಒ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರು. ಇದೇ ಸಂಸ್ಥೆಯವರು ಈಗ ಚಿಂತಡಪಿ ಗ್ರಾಮದ ಬಳಿ ಇರುವಂತಹ ನೇಚರ್ ರೆಸಾರ್ಟ್ನಲ್ಲಿ 2 ದಿನಗಳ ಕಾರ್ಯಾಗಾರ ಹಮ್ಮಿಕೊಂಡಿದ್ರು. ಈ ಕಾರ್ಯಾಗಾರದಲ್ಲಿ ರೇಖಾ ಕೂಡ ಭಾಗಿಯಾಗಿದ್ರು. ಮೊದಲ ದಿನದ ಕಾರ್ಯಾಗಾರವನ್ನ ಖುಷಿಯಾಗಿ ಮುಗಿಸಿದವರು ಸಂಜೆ ಆಗ್ತಿದ್ದಂತೆ ಸ್ನೇಹಿತೆಯರ ಜೊತೆ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದಿದ್ದಾರೆ. ಈ ವೇಳೆ ಅದೇನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ನೀರಲ್ಲಿ ಮುಳುಗಿ ಪ್ರಾಣ ಬಿಟ್ಟಿದ್ದಾರೆ. ಯಾವಾಗ ಹೆಣ್ಮಗಳ ಪ್ರಾಣ ಹೋಯಿತೋ ರೆಸಾರ್ಟ್ ಮಾಲೀಕರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೆ ಇದ್ದಿದ್ರಿಂದಲೇ ಈ ಅನಾಹುತ ಸಂಭವಿಸಿದೆ ಅಂತ ರೇಖಾಪತಿ ದೂರು ನೀಡಿದ್ದಾರೆ. ಜೊತೆಗೆ FES ಸಂಸ್ಥೆಯ ಉದ್ಯೋಗಿಗಳ ಮೇಲೂ ತನಿಖೆ ನಡೆಸಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಟ್ನಲ್ಲಿ ಗಂಡ ಮಕ್ಕಳ ಜೊತೆ ನೆಮ್ಮದಿ ಆಗಿದ್ದ ಹೆಣ್ಮಗಳು ದುರಂತ ಅಂತ್ಯ ಕಂಡಿದ್ದಾಳೆ. ವಿಧಿಯ ಮೋಸದಾಟಕ್ಕೆ ಮಕ್ಕಳಿಬ್ಬರು ತಾಯಿ ಇಲ್ಲದ ತಬ್ಬಲಿಯಾಗಿದ್ದಾರೆ. ದತ್ತಾತ್ರೇಯ M, News 18, ಚಿಕ್ಕಬಳ್ಳಾಪುರ.